ಗುಡ್ ಮಾರ್ನಿಂಗ್ ಆಲ್. ಇವತ್ತು ನಾನು ಎದ್ದಿದ್ದೇ ಲೇಟು, 7 o'clock ಆಗಿತ್ತು. ಕಷಾಯ ಮಾಡಿಕೊಂಡು ಕುಡಿದೆ, ಜೀರಿಗೆ ಕಷಾಯ. ಆಮೇಲೆ ಚಪಾತಿ ಮಾಡಿಕೊಂಡು ತಿಂದುಬಿಟ್ಟೆ. ಚಪಾತಿಗೆ ಬೀಟ್ರೂಟ್ ಪಲ್ಯ ಇತ್ತು, ನಿನ್ನೆ ಮಾಡಿದ್ದು, ಅದರಲ್ಲೇ ಚಪಾತಿ ತಿಂದುಬಿಟ್ಟೆ. ಮಾವಿನ ಹಣ್ಣು ಸೀಸನ್ ಆಗಿರೋದ್ರಿಂದ ಮಾವಿನ ಹಣ್ಣು ತಿಂದೆ. ಆಮೇಲೆ ಸೊಪ್ಪು ಸಾರು ಮತ್ತು ಇದು ಬೆಂಡೆಕಾಯಿ ಪಲ್ಯ ಮಾಡಿದೆ. ಮಧ್ಯಾಹ್ನಕ್ಕೆ ಬೆಂಡೆಕಾಯಿ ಪಲ್ಯ, ಸೊಪ್ಪು ಸಾರು, ಆಮ್ಲೆಟು. ನಿನ್ನೆ ಬೀಟ್ರೂಟ್ ಸ್ವಲ್ಪ ಇತ್ತು, ಪಲ್ಯ ವೆಜಿಟೇಬಲ್ಸ್ ಜಾಸ್ತಿ ತಿನ್ನಬೇಕು ಅಂದರು ಡಾಕ್ಟ್ರು, ವೀಕ್ನೆಸ್ ಆಗಿದೆ ನನಗೆ ಅಂತ. ಸೊ ತಿಂತಾಯಿದ್ದೀನಿ. ಆಮೇಲೆ ಇವತ್ತು ಯಾವ ಕೋರ್ಸು ಏನು ಮಾಡಿಲ್ಲ. ಓಕೆ. ಆಮೇಲೆ ನೆಕ್ಸ್ಟ್ ಸಂಜೆ ಅಷ್ಟೊತ್ತಿಗೆ ಒಂದು ಆರೆಂಜ್ ತಿಂದು ಆಕಾಶ ನೋಡ್ತಾ ನಿಂತ್ಬಿಟ್ಟೆ. ಔಟ್ಸೈಡೆಲ್ಲ ಕ್ಲೌಡ್ಸ್ ಚೆನ್ನಾಗಿ ಕಾಣ್ತಾ ಇತ್ತು, ಅದನ್ನ ನೋಡ್ತಾ ನಿಂತ್ಬಿಟ್ಟೆ. ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಬಂದರು. ಮಗಳು ಅವಳ ಜೊತೆ ಹೋದಳು. ಅವ್ರ ಜೊತೆ ಹೋದಳು. ನನಗೆ ಇವಾಗ ಯಾಕೋ ಗೊತ್ತಿಲ್ಲ, ಕೆಲವೊಂದು ಸಲ ನಮ್ಮನೆ ನಾವು ಕಳ್ಕೊಂಡ್ಬಿಟ್ಟಿರ್ತೀವಿ, ನಾವು ಮೂಡ್ ಔಟ್ ಆಗಿರ್ತೀವಿ. ಯಾಕೆ ಅಂತ ಕೇಳಿದರೆ ರೀಸನೇ ಇರಲ್ಲ. ಸೊ ನನಗೂ ಅದೇ ಥರ ನಿನ್ನೆ ಫೀಲ್ ಆಗಿತ್ತು. ಸೊ ನಾನೇನು ಮಾಡಿದೆ, ಆಕಾಶದಲ್ಲಿ ಮೋಡಗಳು ಚೆನ್ನಾಗಿತ್ತು, ಟೆರೆಸಿಗೆ ಹೋಗಿ ಆಕಾಶ ನೋಡ್ತಾನೆ ನನ್ನ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡ್ತಾ ನಿಂತ್ಬಿಟ್ಟೆ. ಕೆಲವೊಂದು ಸಲ ಅದು ಇಂಪಾರ್ಟೆಂಟ್ ಆಗಿರ್ತದೆ. ಎಲ್ಲರೂ ಹೇಳ್ತಾರೆ, ಒಂದು ಹೆಣ್ಣು ಒಳ್ಳೆ ಹೆಂಡತಿ ಆಗಬೇಕು, ಒಳ್ಳೆ ಸೊಸೆ ಆಗಬೇಕು, ಅವ್ರ ರೆಸ್ಪಾನ್ಸಿಬಿಲಿಟಿ ತಗೊಳ್ಬೇಕು, ಅವ್ರಿಗೆ ಅಡ್ಜಸ್ಟ್ ಆಗಬೇಕು, ಒಳ್ಳೆ ತಾಯಿ ಆಗಬೇಕು, ಮಗು ನೋಡ್ಕೊಳ್ಬೇಕು. ಈ ನಮ್ಮ 90s ನಾನು ಮೈಂಡ್ಸೆಟ್ ಹೇಗೆ ಅಂದರೆ, ಓದಾದ್ಮೇಲೆ ಜಾಬು, ಮದುವೆ ಆದಮೇಲೆ ಲೈಫೇ ಚೇಂಜ್ ಆಯಿತು. ಲೈಫಲ್ಲಿ ಏನಿದೆ ಅಂತ ಅನಿಸುತ್ತೆ, ಬಟ್ ಇರುತ್ತೆ, ಎಲ್ಲನೂ ನಾವು ಹುಡ್ಕೊಂಡು ಹೋಗಿರಬೇಕು ಅಷ್ಟೇ. ಎಲ್ಲ ಹೀಗೆ ಹೇಳ್ತಾರೆ. ನನಗೆ ಇಷ್ಟೆಲ್ಲ ಇವ್ರು ಹೇಳ್ತಾ ಇರುವಾಗ ನನಗನ್ಸುತ್ತೆ, ನನಗೆ ಟೈಮ್ ಇಲ್ವಾ, ನಾನು ಏನು ಮಾಡಬೇಕು, ಅದ್ರ ಜೊತೆ ಒಂದು ಕೆಲಸನೂ ಬೇಕು. ಮುಂದೆ ಮಕ್ಕಳು ದೊಡ್ಡವರಾಗ್ತವೆ, ಅವರ ಎಜುಕೇಷನ್ಗೆ ಗಂಡನಿಗೊಬ್ಬನಿಗೆ ಕಷ್ಟ ಆಗುತ್ತೆ, ಅದೂ ಹೇಳ್ತಾರೆ. ಸೊ ಈ ಟೈಮಲ್ಲಿ ಮಗು ನೋಡ್ಕೊಳ್ಳಿಕ್ಕೆ ಯಾರೂ ಇರಲ್ಲ, ನಾವೇ ನೋಡ್ಕೊಳ್ಬೇಕು. ಇದರೆಲ್ಲ ಮತ್ತು ತುಂಬ ಜನಕ್ಕೆ ಈ ಥರ ಆಗಿರ್ತದೆ. ಬಟ್ ನನಗೆ ಏನಂದರೆ, ಇದು ಫಸ್ಟ್ ಟೈಮ್ ಈಗ ಆಗ್ತಾ ಇದೆ ಅಲ್ವಾ, ಇದನ್ನು ಕೆಲವೊಂದು ಸಲ ಡೈಜೆಸ್ಟ್ ಮಾಡ್ಕೊಳ್ಳಿಕ್ಕಾಗಲ್ಲ. ಸುಮ್ಮನೆ ಕೋಪ ಬರುತ್ತೆ. ಕೋಪ ಬಂದಾಗ ರೇಗಾಡ್ಬಿಡ್ತೀನಿ, ಏನು ಮಾಡೋದು ಗೊತ್ತಾಗಲ್ಲ. ಏನು ಮಾಡೋಕ್ಕಾಗತ್ತೆ, ಜೀವನನೇ ಇಷ್ಟು. ಇವತ್ತು ಇದೇ ಥರ ಏನೂ ಕೋರ್ಸ್ ಮಾಡಿಲ್ಲ. ಕೋರ್ಸ್ ಮಾಡಬೇಕು ಅಂತ ಬಂದಾಗ ಫೀವರು, ಕೋಲ್ಡು, ಹಾಸ್ಪಿಟ್ಲಿಗೆ ಹೋಗಿ ಟ್ಯಾಬ್ಲೆಟ್ ತೊಗೊಂಡು ಕುಡಿದೆ, ಹೀಟ್ ಬಬಲ್ಸ್ ಆಗಿದೆ ನಾಲ್ಗೆಯಲ್ಲಿ, ಮಾತಾಡಲಿಕ್ಕೂ ಸರಿ ಆಗ್ತಿಲ್ಲ, ನುಂಗೋಕ್ಕೂ ಏನೂ ಆಗ್ತಿಲ್ಲ. ನನ್ನ ಮಗಳಿಗೂ ಹುಷಾರಿರಲಿಲ್ಲ, ಅವಳು ನೈಟೆಲ್ಲ ನೆಗಡಿಯಾಗಿ ಮೂಗು ಕಟ್ತಾ ಇತ್ತು. ಸೊ ಅವಳು ಮಲ್ಕೊಂಡಿಲ್ಲ, ಸೊ ನಾನು ಮಲ್ಕೊಂಡಿಲ್ಲ, ಅದಕ್ಕೆ ಇವತ್ತು ಎದ್ದೇಳೋದು ಲೇಟು. ಇನ್ನೂ 2-3 ಡೇಸ್ ನಂದು ಇದೇ ಥರ ಹೋಗುತ್ತೆ ಅಂದ್ಕೊಳ್ತೀನಿ. ಬಟ್ ನಾನು ನನ್ನ ಚಾಲೆಂಜ್ನ ಮರೀಲಿಲ್ಲ. ಓಕೆ, 2-3 ಡೇಸ್ ಅಲ್ವಾ. ನೆಕ್ಸ್ಟ್ ಮತ್ತೆ ನಾನು ಸ್ಟಾರ್ಟ್ ಮಾಡ್ತೀನಿ ನನ್ನ ಕೋರ್ಸ್ನ. ನಾನು ಟ್ರೈ ಮಾಡೇ ಮಾಡ್ತೀನಿ. ಬಿಕಾಸ್ ಕೋರ್ಸ್ ಮಾಡೋದ್ರಿಂದ ಏನೂ ವೇಸ್ಟ್ ಆಗೋದಿಲ್ಲ. ಸೊ ಜಾಬ್ ಆಗಿಲ್ವಾ, ಇನ್ನೊಂದು ಜಾಬ್ ಸಿಗುತ್ತೆ, ನನ್ನ ಫೀಲ್ಡಲ್ಲಿ ಇಲ್ಲಾಂದರೆ ಇನ್ನೊಂದು ಜಾಬ್ ಸಿಗುತ್ತೆ. ಸೊ ನಾಲೆಜ್ ಯಾರಿಗೂ ಕದಿಯೋಕ್ಕಾಗಲ್ಲ. ನಾನು ಮಾಡಿರೋ ಕೋರ್ಸಿಂದ ಯಾರಿಗೂ ಲಾಸ್ ಇಲ್ಲ, ಈವನ್ ನನಗೂ ಲಾಸ್ ಇಲ್ಲ. ನಾಲೆಜ್ ಇಂಪ್ರೂವ್ ಆಗುತ್ತೆ. ಸುಮ್ಮನೆ ಕೂತ್ಕೊಳ್ಳೋದ್ರಿಂದ ಏನಾಗುತ್ತೋ ಗೊತ್ತಿಲ್ಲ. ಆ್ಯಕ್ಚುಲಿ ಡೋರ್ ನಾಕ್ ಆಗಿರುತ್ತೆ, ಕೆಲವೊಂದು ಸರಿ ಲಾಕ್ ಆಗಿರಲ್ಲ, ಜಸ್ಟ್ ಕ್ಲೋಸ್ ಇರುತ್ತೆ. ನಾವು